ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅಯೋಧ್ಯಾಕಾಂಡ. ದಾರಿಯಲ್ಲಿ ಅವರಿಗೆ ನೆಗ್ರೋಧ ವೃಕ್ಷವೊಂದರ ಮೇಲೆ ಕುಳಿತಿದ್ದ ದೊಡ್ಡ ಹದ್ದೊಂದು ಕಾಣಿಸಿತು. ಯಾರೋ ರಾಕ್ಷಸ ಈ ರೂಪದಲ್ಲಿ ಕುಳಿತಿರುವನು ಎಂದೆನಿಸಿತು. ರಾಮನು ಯಾರು ನೀನು ಎಂದು ವಿಚಾರಿಸಿದನು. ಆನಂದೋದ್ರೇಕದಿಂದ ಆ ಹದ್ದು, ಮಕ್ಕಳೇ, ನಾನು ನಿಮ್ಮ ತಂದೆಯಾದ ದಶರಥನ ಸ್ನೇಹಿತ, ಅವನ ವಯಸ್ಸಿನವನೇ. ಪೂರ್ವದಲ್ಲಿ ದಕ್ಷ ಪ್ರಜಾಪತಿಗೆ 60 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರಲ್ಲಿ 8 ಜನ ಸಹೋದರಿಯರನ್ನು ಕಶ್ಯಪನು ಪರಿಗ್ರಹಿಸಿದನು. ಕಶ್ಯಪನ ಹೆಂಡಿರಲ್ಲಿ ಒಬ್ಬಳಾದ ತಾಮ್ರೆಗೆ ಶುಕಿ ಎಂಬ ಒಬ್ಬ ಮಗಳು ಹುಟ್ಟಿದಳು. ಆ ಶುಕಿಯ ಮಗಳು ನತೆ, ಅವಳ ಮಗಳು ವಿನತೆ. ವಿನತೆಗೆ ಅರುಣ, ಗರುಡ ಎಂಬ 2 ಮಕ್ಕಳು. ಅರುಣನಿಗೆ ಶ್ಯೇನಿ ಎಂಬುವಳಲ್ಲಿ ನನ್ನಣ್ಣ ಸಂಪಾತಿಯೂ ನಾನು ಹುಟ್ಟಿದೆವು. ನನ್ನ ಹೆಸರು ಜಟಾಯು. ಕ್ರೂರ ಮೃಗಗಳಿಂದಲೂ ರಾಕ್ಷಸರಿಂದಲೂ ತುಂಬಿ ಘೋರವಾಗಿರುವ ಈ ಅರಣ್ಯದಲ್ಲಿ ನಿನ್ನ ಸಹಾಯಕ್ಕೆ ನಾನು ಇರುವೆನು. ನೀನೂ ಲಕ್ಷ್ಮಣನೂ ಹೊರಗೆ ಹೋಗಿರುವಾಗ ಸೀತೆಯನ್ನು ನೋಡಿಕೊಂಡಿರುವೆನು ಎಂದಿತು. ತಂದೆಯ ಸ್ನೇಹಿತ ಎಂದೊಡನೆ ರಾಮನಿಗೆ ಬಹಳ ಸಂತೋಷವಾಯಿತು. ಆ ಪಕ್ಷಿರಾಜನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಅವನನ್ನೂ ಜೊತೆಯಲ್ಲಿ ಕರೆದುಕೊಂಡು ಅವನ ಮಾರ್ಗದರ್ಶನದಲ್ಲಿ ಸೀತಾಲಕ್ಷ್ಮಣ ಸಮೇತನಾಗಿ ಪಂಚವಟಿಯ ಕಡೆಗೆ ಹೊರಟನು. ಸೀತೆಗೊಂದು ರಕ್ಷಣೆ ಒದಗಿತಲ್ಲ, ಇನ್ನು ತಾನು ರಾಕ್ಷಸರ ನಿರ್ಮೂಲನಕ್ಕೆ ತೊಡಗಬಹುದು ಎಂದು ಅವನಿಗೆ ನೆಮ್ಮದಿಯಾಯಿತು. ಪಂಚವಟಿಯ ಸಮೀಪದಲ್ಲಿ ಮಂದವಾಗಿ ಹರಿಯುತ್ತಿರುವ ನಿರ್ಮಲವಾದ ಗೋದಾವರಿ ನದಿ. ಸುತ್ತಮುತ್ತ ಎಲ್ಲಿ ನೋಡಿದರೂ ಆಲದ ಮರಗಳು. ರಮ್ಯವಾದ ಆ ತಾಣಕ್ಕೆ ಬಂದ ಮೇಲೆ ರಾಮನು, ಲಕ್ಷ್ಮಣ, ಈವರೆಗೆ ನನಗೆ ಇಷ್ಟವಾದ ಜಾಗಗಳಲ್ಲಿ ಸೊಗಸಾಗಿ ಪರ್ಣಶಾಲೆಗಳನ್ನು ಕಟ್ಟುತ್ತಿದ್ದೆ. ಈಗ ನಿನಗೆ ಇಷ್ಟವಾದ ಸ್ಥಳದಲ್ಲಿ ನಿನ್ನ ಇಷ್ಟದಂತೆ ಪರ್ಣಶಾಲೆಯನ್ನು ನಿರ್ಮಿಸು ಎನ್ನಲು ಅವನು, ಅಣ್ಣ, ನಾನು ಎಂದೆಂದಿಗೂ ನಿನ್ನ ಕಿಂಕರ. ದಾಸನಾದವನಿಗೆ ತನ್ನಿಷ್ಟ ಎಂಬುದು ಇಲ್ಲ. ಸ್ವಾಮಿಯ ಇಷ್ಟವೇ ಇಷ್ಟ. ಆದ್ದರಿಂದ ನೀನೇ ಸ್ಥಳವನ್ನು ತೋರಿಸಿ ಆಜ್ಞೆ ಮಾಡಿದರೆ ನಾನು ಅಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸುವೆ ಎಂದನು. ಲಕ್ಷ್ಮಣನ ಮಾತಿನಿಂದ ಸಂತೋಷಗೊಂಡ ರಾಮನು ಒಂದು ತಾಣವನ್ನು ಆರಿಸಿ, ಲಕ್ಷ್ಮಣ, ಈ ಪ್ರದೇಶ ಮಟ್ಟಸವಾಗಿದೆ. ಪುಷ್ಪಭರಿತ ಮರಗಳಿವೆ. ಸಮೀಪದಲ್ಲಿ ರಮ್ಯವಾದ ಕೊಳವೂ ಅದರಲ್ಲಿನ ಸುಗಂಧಯುಕ್ತವಾದ ಕಮಲಗಳೂ ಕಾಣಿಸುತ್ತಿವೆ. ಅಗಸ್ತ್ಯರು ಹೇಳಿದಂತೆ ಇಲ್ಲಿಯೇ ಅನತಿ ದೂರದಲ್ಲಿ ಗೋದಾವರಿ ನದಿಯೂ ಹರಿಯುತ್ತಿದೆ. ಅದರಲ್ಲಿ ಹಂಸ, ಚಕ್ರವಾಕ ಮುಂತಾದ ಪಕ್ಷಿಗಳು ವಿಹರಿಸುತ್ತಿವೆ. ನೀರು ಕುಡಿಯಲು ಬಂದಿರುವ ಆ ಜಿಂಕೆಗಳ ಹಿಂಡನ್ನು ನೋಡು. ಸಿಂಗರಿಸಿದ ಆನೆಗಳಂತೆ ತೋರುವ ಗುಹೆಗಳಿಂದ ಕೂಡಿದ ಆ ಬೆಟ್ಟಗಳನ್ನು ನೋಡು. ಅಲ್ಲಿಂದ ನವಿಲುಗಳ ಕೇಕೆ ಕೇಳಿಬರುತ್ತಿದೆ ಅಲ್ಲವೇ? ಬಗೆ ಬಗೆಯ ವೃಕ್ಷಗಳಿಂದ ತುಂಬಿದ ಈ ಪ್ರದೇಶವು ಬಹು ರಮ್ಯವಾಗಿದೆ. ಸೌಮಿತ್ರಿ, ನಾವು ಇಲ್ಲಿಯೇ ವಾಸ ಮಾಡೋಣ ಎಂದನು. ಅದರಂತೆ ಲಕ್ಷ್ಮಣನು ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿದನು. ಗೋದಾವರಿಯಲ್ಲಿ ಮಿಂದು ಕಮಲ ಪುಷ್ಪಗಳನ್ನು ತಂದು ವನದೇವತೆಗಳನ್ನು ಪೂಜಿಸಿ ರಕ್ಷಣೆಗಾಗಿ ಪ್ರಾರ್ಥಿಸಿಕೊಂಡನು. ಲಕ್ಷ್ಮಣನು ನಿರ್ಮಿಸಿದ ಕುಟೀರದ ಅಂದವನ್ನು ನೋಡಿದ ರಾಮನಿಗೆ ಮಹದಾನಂದವಾಯಿತು. ತಮ್ಮನನ್ನು ಗಾಢವಾಗಿ ಆಲಂಗಿಸಿಕೊಂಡು, ಲಕ್ಷ್ಮಣ, ಬಹು ಚೆನ್ನಾಗಿ ಕಟ್ಟಿದ್ದೀಯೆ. ನಿನ್ನ ಸೇವೆಗೆ ಭಕ್ತಿಗೆ ಕೊಡಲು ನನ್ನಲ್ಲಿ ಏನಿದೆ? ನನ್ನದೆಲ್ಲವೂ ನಿನ್ನದೇ ಆಗಿರುವಾಗ ಗುಣಶಾಲಿಯಾದ ನೀನು ಹೇಳದೆಯೇ ನನ್ನ ಮನಸ್ಸನ್ನು ಅರಿತುಕೊಳ್ಳುತ್ತಿ. ತಂದೆಯವರು ಸತ್ತು ಹೋಗಿದ್ದಾರೆ ಎಂದು ನನಗೆ ಅನ್ನಿಸುವುದೇ ಇಲ್ಲ. ಅವರು ನಿನ್ನ ರೂಪದಲ್ಲಿ ನನ್ನೊಡನೆಯೇ ಇದ್ದಾರೆ ಎಂದು ಪ್ರೇಮಾಶ್ರುಗಳನ್ನು ಸುರಿಸಿದನು. ಆ ಆಶ್ರಮದಲ್ಲಿ ಅವರ ಕಾಲ ಸುಖವಾಗಿ ನಿರಾತಂಕವಾಗಿ ಕಳೆಯಿತು. ಸೀತೆ ಹೂ ತಂದು ಕಟ್ಟಿ ಮಾಲೆ ಮಾಡುತ್ತಾ ಪಕ್ಷಿಗಳು, ಜಿಂಕೆಗಳು, ನವಿಲುಗಳ ಜೊತೆ ಸಂಭಾಷಿಸುತ್ತಾ ಖುಷಿಯಾಗಿದ್ದಳು. ರಾಮನು ಅಮರಾವತಿಯಲ್ಲಿನ ಇಂದ್ರನಂತೆ ಸಂತೋಷವಾಗಿದ್ದನು. ಹೇಮಂತ ಋತುವಿನ ಒಂದು ದಿನ ಚಳಿಯಲ್ಲಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಲಕ್ಷ್ಮಣನು ಭರತನನ್ನು ನೆನೆಸಿಕೊಂಡು ಕಣ್ಣೀರು ಹಾಕಿದ. ಅಣ್ಣ, ಭರತನೂ ಈಗ
ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಿರಬಹುದಲ್ಲವೇ? ನಿನ್ನ ಮೇಲಣ ಭಕ್ತಿಯಿಂದಾಗಿ ಅವನು ತಪೋನಿರತ. ರಾಜ್ಯವಾಳುವಂತೆ ಅಧಿಕಾರವನ್ನು ಕೈಯಲ್ಲಿ ಕೊಟ್ಟರೂ ಅರಸೊತ್ತಿಗೆಯ ಎಲ್ಲ ಸುಖಗಳನ್ನು ತ್ಯಜಿಸಿ ನಾರುಮಡಿಯುಟ್ಟು ನೆಲದ ಮೇಲೆ ಮಲಗುತ್ತಾ ನೀನು ಹಿಂದಿರುಗಿ ಬರುವುದನ್ನೇ ಕಾದುಕೊಂಡಿದ್ದಾನೆ. ಅಣ್ಣ, ಅವನು ಈ ಕೊರೆಯುವ ಚಳಿಯನ್ನು ತಡೆಯಬಲ್ಲನೆ? ರಾಮ, ಅದೆಂತಹ ಅದ್ಭುತ ಸೋದರ ಇದ್ದಾನೆ ನಿನಗೆ. ನಿನ್ನ ಹಾಗೆಯೇ ಶ್ಯಾಮಸುಂದರ. ತನ್ನ ನಡತೆಯಿಂದ ಯಾರೊಬ್ಬರಿಗೂ ಅರುಚಿಯನ್ನು ಉಂಟು ಮಾಡುವವನಲ್ಲ. ಯಾವಾಗಲೂ ನಗುತ್ತಾ ಮೃದು ಭಾಷೆಯಾಗಿರುವ ಅವನು ನಿನ್ನ ಮೇಲಣ ಭಕ್ತಿಯಿಂದಾಗಿ ಈಗಾಗಲೇ ಸ್ವರ್ಗವನ್ನು ಸಂಪಾದಿಸಿಕೊಂಡಿದ್ದಾನೆ. ಮಕ್ಕಳಿಗೆ ತಾಯಿಯ ಗುಣ ಬರುತ್ತದೆ ಎನ್ನುತ್ತಾರೆ. ಆದರೆ ಭರತನ ವಿಷಯದಲ್ಲಿ ಇದು ಸುಳ್ಳಾಗಿದೆ. ಎಂಥ ರಾಜನ ಹೆಂಡತಿ, ಎಂಥ ಮಗನ ತಾಯಿ ಕೈಕೇಯಿ. ಅವಳಿಗೆ ಇಂಥ ದುರ್ಬುದ್ಧಿ ಹೇಗೆ ಬಂತೋ ನನಗೆ ಅರ್ಥವೇ ಆಗುವುದಿಲ್ಲ. ರಾಮನು, ಮಗು ಲಕ್ಷ್ಮಣ, ತಾಯಿಯ ಬಗ್ಗೆ ಹೀಗೆಲ್ಲ ಮಾತನಾಡಬೇಡ. ಭರತನ ಗುಣಗಳ ವಿಷಯವಾಗಿ ನೀನು ಹೇಳಿದಷ್ಟೂ ನನಗೆ ಆನಂದವಾಗುತ್ತದೆ. ಅವನು ಚಿತ್ರಕೂಟಕ್ಕೆ ಬಂದಿದ್ದು, ನಾನು ಅಯೋಧ್ಯೆಗೆ ಬರುವುದಿಲ್ಲ ಎಂದ ಮೇಲೆ ನಿರಾಸೆಯಿಂದ ಹಿಂದಿರುಗಿದ್ದು ಎಲ್ಲವನ್ನೂ ನೆನೆಸಿಕೊಂಡು ಅವನು ಹೇಗಿರುವನೋ ಎಂದು ಮನಸ್ಸಿಗೆ ಆತಂಕವಾಗುತ್ತಿದೆ. ಅವನ ಕಂಬನಿ ತುಂಬಿದ ಮುಖ, ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ದುಃಖದಿಂದ ಹೊರಟಿದ್ದು ಎಲ್ಲವೂ ನನ್ನ ಬಗೆಗಣ್ಣಿಗೆ ಕಾಣಿಸುತ್ತಿದೆ. ನಾನೆಂದರೆ ಎಂತಹ ಪ್ರೀತಿ ಅವನಿಗೆ. ನಾವು ನಾಲ್ವರೂ ಒಟ್ಟಾಗಿ ಸೇರುವುದು ಎಂದಿಗೋ ಎಂದನು. ಕಳೆದು ಹೋದ ದಿನಗಳನ್ನು, ಗತಿಸಿದ ತಂದೆಯನ್ನು, ತಾಯಿಯರನ್ನು, ಅಯೋಧ್ಯೆಯ ಪುರಜನರನ್ನು ಜ್ಞಾಪಿಸಿಕೊಂಡರು. ಹೀಗೆಯೇ ನಿತ್ಯವೂ ಗೋದಾವರಿಯಲ್ಲಿ ಸ್ನಾನ, ಸೂರ್ಯೋಪಾಸನೆ, ವನವಿಹಾರ ಮುಂತಾದವುಗಳಲ್ಲಿ ಶಾಂತವಾಗಿ ಕಾಲ ಕಳೆಯಿತು. ಒಂದು ದಿನ ಅವರು ಪರ್ಣಕುಟಿಯ ಬಳಿ ಹಾಯಾಗಿ ಕುಳಿತಿದ್ದಾಗ ಅಕಸ್ಮಾತ್ತಾಗಿ ಶೂರ್ಪನಖಿ ಎಂಬ ರಾಕ್ಷಸಿಯೊಬ್ಬಳು ಅಲ್ಲಿಗೆ ಬಂದಳು. ಅವಳು ರಾವಣನ ತಂಗಿ. ತನ್ನ ಪಾಡಿಗೆ ತಾನು ಹೋಗುತ್ತಿದ್ದವಳು ಗಕ್ಕನೆ ನಿಂತು ರಾಮನನ್ನು ನೋಡಿಯೇ ನೋಡಿದಳು. ವಿಶಾಲವಾದ ಎದೆ, ದೀರ್ಘ ಬಾಹುಗಳು, ಕಮಲದಳಗಳಂತಹ ಕಣ್ಣೆಮೆಗಳು, ದಿವ್ಯ ಸುಂದರಾಂಗನಾದ ಇವನು ಯಾರು? ಅವಳು ಈವರೆಗೆ ಇಂತಹ ಸುಂದರ ಪುರುಷನನ್ನು ನೋಡಿಯೇ ಇರಲಿಲ್ಲ. ಋಷಿಯಂತೆ ಜಟಾಧಾರಿಯಾಗಿದ್ದರೂ ರಾಜನಂತೆ ತೇಜಸ್ವಿ, ನೀಲ ಕಮಲದಂತಿರುವ ಮನ್ಮಥ. ಮದುವೆಯಾಗುವುದಾದರೆ ಇವನನ್ನೇ ಎಂಬ ಆಸೆ ಅವಳಲ್ಲಿ ಮೊಳೆತು ಹೆಮ್ಮರವಾಯಿತು. ಈ ಕುರೂಪಿಗೆ ಆ ಸುಂದರಾಂಗ, ಇವಳೋ ಮಾಂಸಪರ್ವತ. ಅವನು ತೆಳ್ಳನೆಯ ಚೂಟಿ ಚುರುಕಿನವ. ಇವಳದು ಕ್ರೂರ ಕೆಂಡಗಣ್ಣು. ಅವನದು ಮೃದು ಸಾತ್ವಿಕ ಭಾವುಕ ನಯನ. ಇವಳದು ಭಯಗೊಳಿಪ ಕೆಂಗೂದಲು. ಅವನದು ಜಡೆಗಟ್ಟಿದ್ದರೂ ಕಪ್ಪಾದ ಕೋಮಲ ಕೂದಲು. ಇವಳನ್ನು ನೋಡಿದವರು ಹೆದರಿ ಕಣ್ಣು ಮುಚ್ಚಬೇಕು. ಅವನನ್ನು ಒಮ್ಮೆ ನೋಡಿದವರು ಇನ್ನೇನನ್ನೂ ನೋಡಲು ಬಯಸರು. ಇವಳದು ಸಿಡಿಲ ಗರ್ಜನೆ ಆದಂತಹ ಧ್ವನಿ. ಅವನದು ಸುಕೋಮಲ ಕಂಠನಿನಾದ. ಇವಳು ವಯಸ್ಸಾದವಳು, ಅವನೋ ಇನ್ನೂ ತರುಣ. ರಾಮನ ಸೆಳೆತವನ್ನು ತಡೆದುಕೊಳ್ಳಲಾರದೆ ಶೂರ್ಪನಖಿ ಅವನ ಬಳಿಗೆ ಓಡಿದಳು. ನೀನು ಇಲ್ಲಿಗೆ ಹೊಸದಾಗಿ ಬಂದವನೆಂದು ತೋರುತ್ತದೆ. ಋಷಿಗಳಂತೆ ಮರದ ತೊಗಟೆ, ಜಿಂಕೆಯ ಚರ್ಮ ಹುಟ್ಟು ಜಟೆ ಬಿಟ್ಟಿದ್ದರೂ ನಿನ್ನ ಬಾಹುಗಳು ನಿನ್ನ ವೇಷವನ್ನು ಅಲ್ಲಗಳೆಯುತ್ತಿವೆ. ಋಷಿಗಳಾರೂ ಧನುರ್ಬಾಣಗಳನ್ನು, ಖಡ್ಗವನ್ನು ಬಳಸುವುದಿಲ್ಲ. ಇದು ರಾಕ್ಷಸರ ನಿವಾಸ ಸ್ಥಾನ. ನೀನು ಇಲ್ಲಿಗೆ ಹೇಗೆ ಬಂದೆ? ಯಾರು ನೀನು? ನಿಜ ಹೇಳು ಎಂದು ವಿಚಾರಿಸಿದಳು. ರಾಮನು, ನಾನು ಪ್ರಸಿದ್ಧನಾದ ದಶರಥ ರಾಜನ ಹಿರಿಯ ಮಗ. ಇವನು ನನ್ನ ತಮ್ಮ ಲಕ್ಷ್ಮಣ. ಇವಳು ನನ್ನ ಪತ್ನಿ ಸೀತೆ, ವಿದೇಹ ರಾಜನಾದ ಜನಕನ ಮಗಳು. ತಂದೆಯ ಆಜ್ಞೆಯಂತೆ ವನವಾಸಕ್ಕಾಗಿ ಬಂದಿದ್ದೇನೆ. ನೀನು ಯಾರು
ಯಾರವಳು? ನೋಡಿದರೆ ರಾಕ್ಷಸಿಯಂತೆ ಕಾಣುತ್ತೀಯೆ. ಇಲ್ಲಿಗೆ ಬಂದ ನಿನ್ನ ಉದ್ದೇಶವೇನು ಎಂದು ಕೇಳಿದನು. ಪ್ರೇಮೋನ್ಮತ್ತಳಾದ ಶೂರ್ಪನಖಿ, ರಾಮ, ಕಾಮರೂಪಿಯಾದ ನಾನು ಶೂರ್ಪನಖಿ ಎಂಬ ರಾಕ್ಷಸಿ. ಈ ಕಾಡಿನಲ್ಲಿ ಎಲ್ಲರನ್ನೂ ಹೆದರಿಸಿಕೊಂಡು ಇದ್ದೇನೆ. ನೀನು ವಿಶ್ರವಸುವಿನ ಮಗನಾದ ರಾವಣನೆಂಬ ಮಹಾಬಲಶಾಲಿಯಾದ ರಾಕ್ಷಸ ರಾಜನ ಹೆಸರನ್ನು ಕೇಳಿರಬಹುದು. ನಾನು ಅವನ ತಂಗಿ. ರಾವಣನ ತಮ್ಮನಾದ ನನ್ನ ಇನ್ನೊಬ್ಬ ಅಣ್ಣ ಕುಂಭಕರ್ಣ ಮಹಾವೀರ, ಧೈರ್ಯಶಾಲಿ. ಆದರೆ ಅವನಿಗೆ ಯಾವಾಗಲೂ ನಿದ್ದೆಯೋ ನಿದ್ದೆ. ನನ್ನ ಇನ್ನೊಬ್ಬ ಅಣ್ಣ ವಿಭೀಷಣ ರಾಕ್ಷಸನಾದರೂ ಸಾತ್ವಿಕ ಸ್ವಭಾವದವನು. ಖರ ದೂಷಣ ಎಂಬ ನನ್ನ ಇನ್ನಿಬ್ಬರು ಸೋದರರು ಇಲ್ಲಿಯೇ ಇರುವರು. ಅದು ಹಾಗಿರಲಿ, ನಾನಿಲ್ಲಿಗೆ ಅಕಸ್ಮಾತ್ತಾಗಿ ಬಂದೆ. ನಿನ್ನನ್ನು ನೋಡಿದೆ. ಆ ಕ್ಷಣದಿಂದಲೇ ನಿನ್ನ ಹೆಂಡತಿಯಾಗಬೇಕೆಂಬ ಆಸೆ ನನ್ನ ಮನಸ್ಸನ್ನು ತುಂಬಿಕೊಂಡಿದೆ. ನೀನೇ ನನ್ನ ಪ್ರೇಮದ ಪದ್ಮಪುರುಷ. ನೋಡು, ನಾನು ಶಕ್ತಿಶಾಲಿ. ನಿನ್ನನ್ನು ಹೊತ್ತುಕೊಂಡು ಎಲ್ಲಿಗೆ ಬೇಕಾದರೂ ಹಾರಿ ಹೋಗಬಲ್ಲೆ. ಇಡೀ ಪ್ರಪಂಚದಲ್ಲಿ ನಾವು ಮನಬಂದಂತೆ ವಿಹರಿಸೋಣ. ನನ್ನ ಗಂಡನಾಗು. ಈ ಪೇಲವ ಸೀತೆ ನಿನಗೆ ತಕ್ಕವಳಲ್ಲ. ನಾನೇ ನಿನಗೆ ಸರಿಸಾಟಿಯಾಗಬಲ್ಲ ಹೆಣ್ಣು. ನೋಡು, ಅವಳು ಎಂತಹ ಕುರೂಪಿ. ಅವಳನ್ನೂ ನಿನ್ನ ತಮ್ಮನನ್ನೂ ತಿಂದು ಬಿಡುತ್ತೇನೆ. ಆಮೇಲೆ ನಾವು ನಿರಾತಂಕವಾಗಿ ಈ ದಂಡಕಾರಣ್ಯದಲ್ಲಿ ಸುಖವಾಗಿರಬಹುದು ಎಂದು ಗಹಗಹಿಸಿ ನಗುತ್ತಾ ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಅವರು ಮೂವರನ್ನೂ ನೋಡುತ್ತಾ ನಿಂತುಕೊಂಡಳು. ರಾಮನಿಗೆ ತಮಾಷೆ ಎನ್ನಿಸಿತು. ಅವಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದೆಂದು ಸ್ವಲ್ಪ ನಗುತ್ತಾ, ನನಗೆ ಮದುವೆಯಾಗಿದೆ. ಇವಳು ನನ್ನ ಪ್ರಿಯಪತ್ನಿ. ಸವತಿಯನ್ನು ಸಹಿಸುವುದು ನಿನ್ನಂಥವರಿಗೆ ಸಾಧ್ಯವಲ್ಲ. ನನ್ನ ತಮ್ಮನಾದ ಈ ಲಕ್ಷ್ಮಣನೂ ವೀರ, ರೂಪವಂತ. ಅವನಿಗೆ ಹೆಂಡತಿ ಇಲ್ಲದಿರುವುದರಿಂದ ನಿನಗೆ ಸರಿಯಾದ ಜೋಡಿ. ಅವನನ್ನು ಮದುವೆ ಮಾಡಿಕೋ ಎಂದನು. ಶೂರ್ಪನಖಿ ಅದೂ ಸರಿಯೇ ಎಂದುಕೊಂಡು ಲಕ್ಷ್ಮಣನ ಬಳಿಗೆ ಹೋಗಿ, ಅಯ್ಯ ರೂಪವಂತ, ನನ್ನನ್ನು ಮದುವೆಯಾಗು. ಹಾಗೆಂದು ನಿಮ್ಮಣ್ಣನೇ ಹೇಳಿದ್ದಾನೆ. ನಾವಿಬ್ಬರೂ ಈ ದಂಡಕಾರಣ್ಯದಲ್ಲಿ ಸುಖವಾಗಿರೋಣ ಎಂದಳು. ಲಕ್ಷ್ಮಣನಿಗೂ ಈ ತಮಾಷೆಯಲ್ಲಿ ಭಾಗಿಯಾಗಬೇಕು ಎನಿಸಿತು. ಅವನೂ ನಗುತ್ತಾ, ನಾನು ನಮ್ಮಣ್ಣನಿಗೆ ದಾಸ. ದಾಸನನ್ನು ಮದುವೆಯಾದರೆ ನೀನು ದಾಸಿಯಾಗಬೇಕಾಗುತ್ತದೆ. ನಮಗೆ ಸ್ವಾತಂತ್ರ್ಯವೇ ಇರುವುದಿಲ್ಲ. ಕಾಮರೂಪಿಯಾದ ನೀನು ಪ್ರಯತ್ನಪಟ್ಟು ನಮ್ಮಣ್ಣನನ್ನೇ ಮೋಹಿಸಿ ಅವನ ಎರಡನೆಯ ಹೆಂಡತಿಯಾಗು. ನಿನ್ನಂತಹ ರೂಪವತಿಯನ್ನು ಮದುವೆಯಾಗುವ ಅವಕಾಶವನ್ನು ಯಾರು ತಾನೇ ಬಿಡುತ್ತಾರೆ? ನಾನು ನಿಮ್ಮಿಬ್ಬರ ಸೇವಕನಾಗಿರುತ್ತೇನೆ ಎಂದನು. ಶೂರ್ಪನಖಿಗೆ ಇವರಿಬ್ಬರೂ ತನ್ನನ್ನು ಹಾಸ್ಯ ಮಾಡುತ್ತಿರುವರು ಎಂದು ಗೊತ್ತೇ ಆಗಲಿಲ್ಲ. ಇವನು ಹೇಳುವುದೂ ಸರಿ ಎಂದುಕೊಂಡು ರಾಮನ ಬಳಿಗೆ ಹೋಗಿ, ಈ ಹೆಂಗಸು ಪಕ್ಕದಲ್ಲಿ ಇರುವ ಕಾರಣದಿಂದ ನೀನು ನನ್ನನ್ನು ದೃಷ್ಟಿಸಿಯೂ ನೋಡುವುದಿಲ್ಲ. ನೀನು ನೋಡುತ್ತಿರುವಂತೆಯೇ ಇವಳನ್ನು ನಾನು ತಿಂದು ಬಿಡುತ್ತೇನೆ. ಅನಂತರ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಕೆಂಗಣ್ಣು ಮಾಡಿಕೊಂಡು ಗರ್ಜಿಸುತ್ತಾ ಸೀತೆ ಇದ್ದೆಡೆಗೆ ನುಗ್ಗಿ ಬಂದಳು. ರಾಕ್ಷಸಿಯು ಹಾಗೆ ನುಗ್ಗಿದುದಕ್ಕೆ ಸೀತೆಗೆ ಭಯವಾಯಿತು. ರಾಮನು ಅವಳನ್ನು ತನ್ನ ಹಿಂದೆ ನಿಲ್ಲಿಸಿಕೊಂಡು, ಲಕ್ಷ್ಮಣ, ದುರ್ಜನರೊಂದಿಗೆ ಹಾಸ್ಯ ಮಾಡಲು ಹೊರಡಬಾರದು. ಸೀತೆಗೆ ಏನೂ ಆಗದಂತೆ ಈ ರಾಕ್ಷಸಿಯನ್ನು ಶಿಕ್ಷಿಸಿ ಓಡಿಸು ಎನ್ನಲು ಲಕ್ಷ್ಮಣನು ಕತ್ತಿ ಹಿಡಿದು ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟನು. ಶೂರ್ಪನಖಿಯು ನೋವಿನಿಂದ ಚೀರುತ್ತಾ ಕಾಡಿನೊಳಕ್ಕೆ ಓಡಿದಳು. ಅವಳ ಚೀರಾಟ ಕಾಳ ಮೇಘಗಳ ಗರ್ಜನೆಯಂತೆ ಕೇಳಿಬರುತ್ತಿತ್ತು. ಶೀಘ್ರದಲ್ಲಿಯೇ ಅವಳು ರಾಕ್ಷಸರ ನೆಲೆಯಾದ ಜನಸ್ಥಾನವನ್ನು ಸೇರಿದಳು. ದೊಡ್ಡ ಸಿಡಿಲಿನಂತೆ ಶಬ್ದ ಮಾಡುತ್ತಾ ಅಣ್ಣನಾದ ಖರನ ಕಾಲಿಗೆ ಬಿದ್ದಳು. ರಕ್ತಮಯವಾದ ಅವಳನ್ನು ಖರನು ನೋಡಿದನು. ಏನಾಯಿತೆಂಬುದು ಗೊತ್ತಾಗಲಿಲ್ಲ. ಅವಳ ಅವಸ್ಥೆಗೆ ಕಾರಣರಾದವರ ಮೇಲೆ ಅವನಿಗೆ ಬಹಳ ಕೋಪ ಬಂತು. ಹೇಳು ತಂಗಿ, ಏನಾಯಿತೆಂದು ಹೇಳು
ಯಾರು ನಿನ್ನ ಈ ಅವಸ್ಥೆಗೆ ಕಾರಣರು? ಮಲಗಿರುವ ವಿಷಸರ್ಪವನ್ನು ತಡವುತ್ತಿರುವ ಮೂರ್ಖ ಯಾರು? ಹೂಮಾಲೆ ಎಂದು ಕುತ್ತಿಗೆಗೆ ನೇಣು ಹಾಕಿಕೊಳ್ಳುತ್ತಿರುವವನು ಯಾರು? ಈ ಕ್ಷಣವೇ ಅವನ ರಕ್ತವನ್ನು ಬಸಿದು ಅವನನ್ನು ನಾಯಿ ನರಿಗಳಿಗೆ ಆಹಾರವಾಗುವಂತೆ ಮಾಡುತ್ತೇನೆ. ನಿನ್ನ ಮೇಲೆ ಈ ರೀತಿ ಕೈ ಮಾಡಿದವನು ಯಾರು ಹೇಳು ಎಂದಳು. ಶೂರ್ಪನಖಿಯ ದುಃಖ ಸಮಾಧಾನವಾಗುವಂತಿರಲಿಲ್ಲ. ಕಣ್ಣೀರು ಕೋಡಿ ಹರಿಯುತ್ತಿತ್ತು. ರಾಮನ ಮೇಲಿನ ಪ್ರೇಮ ಕೋಪವಾಗಿ ಸೇಡಾಗಿ ಬದಲಾಗಿದ್ದರೂ ಮಾತು ಅವಳ ಆಂತರ್ಯವನ್ನು ತೆರೆದಿಟ್ಟಿತು. ಅಣ್ಣ, ದಂಡಕಾರಣ್ಯಕ್ಕೆ ಹೊಸದಾಗಿ ಬಂದಿರುವವರ ವಿಷಯ ನಿನಗೆ ತಿಳಿಯದೆ ನಾನು ಇವತ್ತು ಆ ಇಬ್ಬರನ್ನೂ ನೋಡಿದೆ. ದಶರಥ ರಾಜನ ಮಕ್ಕಳಂತೆ, ರಾಮ ಲಕ್ಷ್ಮಣ ಎಂದು ಹೆಸರಂತೆ. ತರುಣರು, ರೂಪಸಂಪನ್ನರು, ಸುಕುಮಾರರಾದರೂ ಮಹಾಶೂರರು, ತಾವರೆಯಂತೆ ವಿಶಾಲವಾದ ಕಣ್ಣುಗಳುಳ್ಳವರು, ನಾರುಬಟ್ಟೆಯನ್ನುಟ್ಟು ಕೃಷ್ಣಾಜಿನವನ್ನು ಧರಿಸಿರುವ ಅವರು ಜಿತೇಂದ್ರಿಯರು, ಫಲಮೂಲಗಳನ್ನು ತಿನ್ನುವ ಧರ್ಮನಿಷ್ಠರಾದ ತಪಸ್ವಿಗಳು, ಗಂಧರ್ವರಾಜನಂತೆ ಚೆಲುವರು, ಕ್ಷತ್ರಿಯ ಲಕ್ಷಣಗಳಿರುವ ಅವರು ದೇವತೆಗಳೋ ಮನುಷ್ಯರೋ ಊಹಿಸಲಾರದೆ ಹೋದೆ. ರೂಪವತಿಯಾದ ಸ್ತ್ರೀಯೊಬ್ಬಳೂ ಅವರ ಜೊತೆಯಲ್ಲಿದ್ದಾಳೆ. ನನ್ನ ಈ ದುರವಸ್ಥೆಗೆ ಅವಳೇ ಮೂಲ ಕಾರಣ. ಅವರಿಬ್ಬರೂ ಸೇರಿ ನನ್ನನ್ನು ದಿಕ್ಕಿಲ್ಲದವಳಂತೆ ಕಂಡು ಹೀಗೆ ವಿರೂಪಗೊಳಿಸಿದರು. ಅವಳೂ ಅವರಿಬ್ಬರೂ ಈಗ ಸಾಯಬೇಕು. ನಾನು ಅವರ ರಕ್ತವನ್ನು ಕುಡಿಯಬೇಕು. ಇದನ್ನು ಆಗ ಮಾಡಿಸುವೆಯಾ ಅಣ್ಣ? ನಿನ್ನಿಂದ ಆಗದಿದ್ದರೆ ನಾನೇ ಅವರ ಮೇಲೇರಿ ಹೋಗುತ್ತೇನೆ ಎಂದಳು. ತನ್ನ ತಂಗಿಯ ತಂಟೆಗೆ ಬಂದ ಆ ಉದ್ಧಟರ ಮೇಲೆ ಖರನ ಕೋಪ ಹೆಚ್ಚಾಯಿತು. ತನ್ನ 14 ಜನ ಅನುಯಾಯಿಗಳನ್ನು ಕರೆದು ಅವರು 3 ಜನರನ್ನೂ ಕೊಂದು ಬನ್ನಿ ಎಂದು ಕಳುಹಿಸಿದ. ಶೂರ್ಪನಖಿಯು ಅವರನ್ನು ರಾಮಾಶ್ರಮಕ್ಕೆ ಕರೆತಂದಳು. ರಾಮನು ಅವರನ್ನು ನೋಡಿದ. ಲಕ್ಷ್ಮಣ, ಸೀತೆಯನ್ನು ಸ್ವಲ್ಪ ನೋಡಿಕೋ. ಈ ಹೆಂಗಸು ಕರೆತಂದಿರುವವರೊಂದಿಗೆ ನಾನು ಯುದ್ಧ ಮಾಡಬೇಕು ಎಂದು ಹೇಳಿ ಬಂದಿದ್ದವರಿಗೆ, ತಾಪಸ ಜೀವನ ಮಾಡಿಕೊಂಡಿರುವ ನಾವು ಅಯೋಧ್ಯೆಯ ರಾಜಕುಮಾರರು. ನಾವು ಯಾರಿಗೂ ತೊಂದರೆ ಮಾಡಿಲ್ಲವಾದರೂ ನಮ್ಮ ಮೇಲಕ್ಕೆ ಏರಿ ಬಂದಿರುವಿರಿ. ನೀವು ಋಷಿಗಳನ್ನೂ ಹಿಂಸಿಸುತ್ತಿರುವಿರಿ ಎಂದು ಕೇಳಿದ್ದೇನೆ. ನಿಮ್ಮಂಥವರನ್ನು ಶಿಕ್ಷಿಸಲೆಂದೇ ನಾನು ಧನುರ್ಧಾರಿಯಾಗಿದ್ದೇನೆ. ಬದುಕಬೇಕೆಂದು ಆಸೆಯಿದ್ದರೆ ತಕ್ಷಣವೇ ಹೊರಟು ಹೋಗಿ ಎಂದು ಎಚ್ಚರಿಕೆ ಕೊಟ್ಟ. ಅದನ್ನು ಲೆಕ್ಕಿಸದೆ ಅವರು ತ್ರಿಶೂಲಗಳೊಂದಿಗೆ ಮೇಲೇರಿ ಬರಲು ರಾಮನು ನಾರಾಚವೆಂಬ ಬಾಣಗಳಿಂದ ಅವರನ್ನೆಲ್ಲ ಕೊಂದು ಹಾಕಿದ. ರಾಮನ ಶೌರ್ಯವನ್ನು ಕಂಡ ಶೂರ್ಪನಖಿಗೆ ಅಚ್ಚರಿಯೋ ಅಚ್ಚರಿ. ಭಯಪಟ್ಟ ಅವಳು ತಕ್ಷಣ ಅಣ್ಣನ ಬಳಿಗೆ ಓಡಿದಳು. ಅಣ್ಣ, ರಾಮನು ಎಲ್ಲ 14 ಜನರನ್ನೂ ಕೊಂದು ಹಾಕಿದ್ದಾನೆ. ನೀನೇ ಬಂದು ನೋಡು. ಅಥವಾ ನಿನಗೆ ಭಯವೇ? ಧೈರ್ಯವಿದ್ದರೆ ಬೇಗ ಹೊರಡು. ರಾಕ್ಷಸ ಕುಲದ ಮರ್ಯಾದೆಯನ್ನು ಕಾಪಾಡು. ಇಬ್ಬರು ಹುಲುಮಾನವರಿಗೆ ನೀನು ಹೆದರುವುದಾದರೆ ನಿನ್ನ ಪರಿವಾರದೊಂದಿಗೆ ನೀನು ಜನಸ್ಥಾನವನ್ನು ಬಿಟ್ಟು ಓಡಿ ಹೋಗುವುದೇ ಒಳ್ಳೆಯದು ಎನ್ನಲು ಖರನು ಕೋಪದಿಂದ ಹುಚ್ಚಾದ. ದೂಷಣನೆಂಬ ತನ್ನ ಸೇನಾಪತಿಯನ್ನು ಕರೆದ. ತನ್ನ 14,000 ಸೈನ್ಯವನ್ನು ಸಜ್ಜುಗೊಳಿಸಿದ. ಆಯುಧಪಾಣಿಯಾಗಿ ರಥವೇರಿ ಯುದ್ಧಕ್ಕೆ ಹೊರಟ. ಇಷ್ಟೆಲ್ಲ ರಾಕ್ಷಸರು ಇಬ್ಬರು ಮಾನವರನ್ನು ಎದುರಿಸುವುದಕ್ಕೆ. ಎಲ್ಲೆಲ್ಲಿಯೂ ದುಶ್ಶಕುನಗಳು ಕಾಣತೊಡಗಿದವು. ಸೈನ್ಯದ ಮೇಲೆ ರಕ್ತದ ಮಳೆ ಸುರಿಯಿತು. ಕುದುರೆಗಳು ಕಾರಣವಿಲ್ಲದೆ ಕುಸಿದು ಬಿದ್ದವು. ಖರನು ಇದಕ್ಕೆಲ್ಲ ಜಗ್ಗುವವನಲ್ಲ. ಶಕುನಗಳನ್ನು ನೋಡುವವರು ಹೇಡಿಗಳು. ಬಾಣಗಳಿಂದ ನಾನು ಆಕಾಶದ ನಕ್ಷತ್ರಗಳನ್ನೇ ಉದುರಿಸಬಲ್ಲೆ. ಯಮನನ್ನೇ ಯಮಸದನಕ್ಕೆ ಅಟ್ಟಬಲ್ಲೆ. ಆ ರಾಮಲಕ್ಷ್ಮಣರನ್ನು ಕೊಲ್ಲದೆ ನಾನು ಹಿಂದಿರುಗುವುದಿಲ್ಲ. ಇಂದ್ರನೇ ನನ್ನನ್ನು ಎದುರಿಸಲಾರ. ಇವರು ಯಾವ ಲೆಕ್ಕ ಎಂಬ ಅವನ ನುಡಿಗಳನ್ನು ಕೇಳಿದ ಸೈನ್ಯವು ಉತ್ಸಾಹದಿಂದ ನುಗ್ಗಿ ಬಂದಿತು.
ದೇವತೆಗಳು, ಗಂಧರ್ವರು, ಸಿದ್ಧರು, ಚಾರಣರು ಮೊದಲಾದವರು ನಡೆಯಲಿರುವ ಯುದ್ಧವನ್ನು ನೋಡುವುದಕ್ಕೆಂದು ಅಂತರಿಕ್ಷದಲ್ಲಿ ಬಂದು ನೆರೆದರು.